ಕಲಬುರಗಿ ರೌಂಡ್ ಅಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಕಲಬುರಗಿ ಜಿಲ್ಲೆಯಿಂದ ಪ್ರಮುಖ ಸುದ್ದಿಗಳನ್ನು. ಆಣೆ ಪ್ರಮಾಣದ ಮೇಲೆ ನನಗೆ ನಂಬಿಕೆ ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಆಹ್ವಾನ ಮಾಡಿದರೆ ಇವರು ಹೋಗಲ್ಲ ಅಂತ ಹೇಳಿದ್ದಾರೆ. ಅದು ಅವರಿಬ್ಬರಿಗೆ ಸಂಬಂಧಪಟ್ಟಿದ್ದು ಎಂದು ಸಿಎಂ ರಾಜಕೀಯ ಸಲಹೆಗಾರ ಬಿಆರ್ ಪಾಟೀಲ್ ಹೇಳಿದರು. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸಿಟಿ ರವಿ, ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಅಶ್ಲೀಲ ಪದ ಬಳಕೆ ವಿಚಾರ ಕುರಿತು ಪ್ರತಿಕ್ರಿಯೆ ನೀಡಿದರು. ಆಣೆ ಪ್ರಮಾಣ ಇದರ ಮೇಲೆ ನಾನು ನಂಬಿಕೆ ಇಲ್ಲ. ಅವರೇನೋ ಆಹ್ವಾನ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್, ಇವರು ಹೋಗಲ್ಲ ಅಂತ ಹೇಳಿದ್ದಾರೆ. ಅವರಿಬ್ಬರಿಗೆ ಸಂಬಂಧಪಟ್ಟದ್ದು ಅಲ್ಲಿ ಹೇಳಿಕೆ ನೀಡಿರುವಂಥದ್ರ ಬಗ್ಗೆ ಕೂಡ ಅವರು ಬಳಸಿದಂಥ ಪದಗಳು, ರವಿ ಬಳಸಿದಂಥ ಪದ ಅವ್ರ ಪಕ್ಷದವರೇ ಕೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಭೇಟಿ ಮಾಡಿ ಹೇಳಿದ್ದಾರೆ. ಸಾರಿ ಅಂತ ಹೇಳಿದ್ದಾರೆ. ಯಾರು ಏನು ಅಂತ ನಮ್ಮ ಹೇಳಬಹುದು. ಹಾಗಾಗಿ ಹೇಳಿದ್ದು ನಿಜ. ಯಾರು ರವಿಯವರು ಹೇಳಬಾರ್ದಾಗಿತ್ತು ಮಾತು. ಆ ಮಾತು ಯಾವುದೇ ಪಕ್ಷದ ರಾಜಕಾರಣಿಗಳಿಗೂ ಕೂಡ ಸಲ್ಲದಂಥ ಮಾತು. ಅಂಥ ಮಾತುಗಳು ಹೇಳಬಾರ್ದಾಗಿತ್ತು. ಅದು ಆದಮೇಲೆ ಕೇಸ್ ಆಗ್ತಾ ಇಲ್ಲ. ಅವ್ರು ಕೊಟ್ಟು ಕೇಸ್ ಮಾಡ್ಕೊಂಡಿಲ್ಲ, ಕೊಟ್ಟು ಕೇಸ್ ಮಾಡ್ಕೊಂಡಿಲ್ಲ. ಪಿಡಬ್ಲ್ಯೂಡಿ ಬಿಲ್ ಬಾಕಿ ಹೊಸ ಕೆಲಸಕ್ಕೆ ಅನುಮತಿ ನೀಡದ ಹಿನ್ನೆಲೆ ಗುತ್ತಿಗೆದಾರನೋರ್ವ ಪಿಡಬ್ಲ್ಯೂಡಿ ಕಚೇರಿ ಮುಂಭಾಗದಲ್ಲಿ ವಿಷದ ಬಾಟಲಿಯೊಂದಿಗೆ ಧರಣಿ ನಡೆಸಿದ ಘಟನೆ ಸೇಡಂ ಪಟ್ಟಣದಲ್ಲಿ ನಡೆದಿದೆ. ಗುತ್ತಿಗೆದಾರ ಜಗದೇವಪ್ಪ ನಾಚವಾರ್ ವಿಷದ ಬಾಟಲಿಯೊಂದಿಗೆ ಪ್ರತಿಭಟನೆ ಮಾಡಿದ ಗುತ್ತಿಗೆದಾರನಾಗಿದ್ದು, ಹಳೆ ಬಿಲ್ ಕ್ಲಿಯರ್ ಮಾಡಿ ಹೊಸ ಕೆಲಸಕ್ಕೆ ಅನುಮತಿ ನೀಡದೆ ಹೋದರೆ ವಿಷ ಕುಡಿದು ಸಾಯುವುದಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ನಾನು ನೀವು ಕೊಡ್ಲಿಕ್ಕೆ ನಾನು ನೋಡಿ ನಾನು ಸಾಕಾಯ್ತು ರೀ. ಇವತ್ತು ಸೋಮವಾರ ಎಲ್ಲ ರಿಪೋರ್ಟ್ ಹೊಸ ಮಂದಿ ಕೊಟ್ಟೀನಿ ರೀ. AC ಕೊಟ್ಟೀನಿ, ಪೊಲೀಸ್ ಸ್ಟೇಷನ್ ಕೊಟ್ಟೀನಿ, DC ಕೊಟ್ಟೀನಿ, CE ಕೊಟ್ಟೀನಿ, SC ಕೊಟ್ಟೀನಿ, WE ಕೊಟ್ಟೀನಿ, AW ಎಲ್ಲರೂ ಕೊಟ್ಟೀನಿ. ಕೊಟ್ಟು ನಾನು ಸೋಮವಾರ ದಿನ 12ರ ತಾನ ನಂದು ಏನಂತ ಮಾಡ್ಬೇಕು. 12ರ ತಾನ ಕೊಡಲಿಲ್ಲ ಅಂದರೆ ಶ್ಯಾಮಪ್ರಕಾಶ್ ಸಾಹೇಬ್ MLA ಶ್ಯಾಮಪ್ರಕಾಶ್ ಸಾಹೇಬ್ರು, ಅವರು AW WE ಇವ್ರು ಮೂವರು ಹೆಸರು ಬರೆದಿಟ್ಟು ನಾ ಎಣ್ಣೆ ಕುಡಿದು ಸಾಯ್ತೀನಿ ಅಂತ ನಾನು ಹೇಳೋರಿ. ಈಗ ಏಟಾಯ್ತು ಟೈಮಿಗೆ ಗೊತ್ತಿಲ್ಲ. ಅಲ್ಲೇ ನಾನು ಮಾತ್ರ ಸಾಯೋದು ಗಟ್ಟಿ. ನಾ ಇದ್ದೇನು ಮಾಡಲಿ, 2 ಕೋಟಿ ರೂಪಾಯಿ ಎಲ್ಲಿ ತರಲಿ? ನಾನು ಏನು ಕಳೆ ಬಿಡ್ತೀನಿ, ಏನು ಹೋಟೆಲ್ ಮಾಡ್ತಾನೆ, ಏನು ದಂಧ ಮಾಡ್ತಾನೆ, ದುಕಾನ್ ಬೇಕಾದ್ರೆ ಮಾಡ್ಬೇಕು. ನಾನು ಬೋತಮಟ್ಟಿಗೆ ಬೋಳಿಸ್ತಾರೆ ಮಂದಿ. ಅವ್ರು ಯಾರಿಗೆ ಏನು ಮಾಡಿ ಬರ್ತಿಲ್ಲ. ನಾನು ಸಾಲ ಎಲ್ಲಿ ಸಾಲ ಕೊಟ್ಟರೆ ಈಗ ಏನಂತಾರ ಕೊಡ್ತೀನಪ್ಪ, ಒಂದು ವಾರದಾಗ ಕೊಡ್ತೇನೆ ಅಂದ ಅಂತ ಒಪ್ಪಿಗೆ. ನಾನು ಒಂದು ವಾರದಾಗ ಕೊಡ್ತೀನಿ ರೀ ಅಂತ ಒಪ್ಪಿಗೆ. ಈ ಕೆಲಸನೂ ಇವತ್ತು ಮಾರ್ಕೆಟ್ ಕೊಡ್ತೇನೆ ಅಂದಾನ. ನಂದೇನಪ್ಪ ಅಂದರೆ ಈಗ ಒಂದು ಪ್ಯಾಕೇಜ್ ಯಾವುದೇ ಒಂದು ಊರು, ಬೂತ್ಪುರ ಇರ್ಬೋದು, ಹಳ್ಳಳ್ಳಿ ಇರ್ಬೋದು, ತುನ್ನೂರು ಇರ್ಬೋದು, ಇದು ಏನು ಬೆಳಕಲ್ಲಿ ಇರ್ಬೋದು, ಒಂದು ಊರಿಗೆ ಬರಬೇಕು. ಈಗ ಸದ್ಯ AW ಸರ್ಕಾರ ಸಾಬ್ರು, PSI ಸಾಬ್ರು ಅವ್ರು ಬರಬೇಕು. ಜೀವನ ಹೋಗಿ ಇದು ಮಾರ್ಕೆಟ್ ಅಂತ ನನಗೆ ಸುಮ್ಮನೆ ಅಳಿಸಿ ಕೊಡಬೇಕು, ನಾ ಬಿಡಬೇಕು. ಇಷ್ಟು ನನ್ನ ಅರಿಕೆ. ಲೆಟ್ರ್ ಮಾಡಿ ಬರ್ಕೊಡ್ಬೇಕು. ಮತ್ತು ಇವರು ಈಗ ಮತ್ತೆ ದಿನ ತಾಸು ಹೊತ್ತಿಲ್ಲ. ಇವ್ರ ಬಲ್ಲಿ ಉಡುಬಿನ ನಾಲಿಗೆ, ಕರೆ ನಾಲಿಗಿಲ್ಲ, ಒಂದೇ ನಾಲಿಗಿಲ್ಲ. ಹಾಂ, ಅದನ್ನ ಬೈ 2 ನಾಲಿಗೆ, ಇದನ್ನ ಬೈ 3 ನಾಲಿಗೆ. ಏನು ಮಾಡೋದು? ನಾನು ಒಣ ರಾಜಕೀಯ ಮಾಡಿ ನಾನು ತ್ರಾಸ ಮಾಡಿ ಸಾಕಾಯ್ದ. ರಾತ್ರಿ ಏನು ಮಾಡ್ತೀನಿ, ರಾತ್ರಿ 3 ತಾನು ನಿದ್ದೆ ಬರಲ್ಲ. 3 ತಾನು ನಿದ್ದೆನೇ ಬರಲ್ಲ. ಮಗದಿನ 1 ಗಂಟೆ ಬಂದ್ರೆ ಮತ್ತೆ ಎದ್ದು ಹೇಳ್ಬೇಕು. ಏನು ಮಾಡೋಣ? ನಾವು ಯಾರು ಬಂದು ಹೇಳ್ಬೇಕು ನಮ್ಮ ಪರಿಸ್ಥಿತಿ ಏನು? ದುಡ್ಡು ಅಂದ್ರೆ ಏನು, ಎಲ್ಲಿ ತಂದೀನಿ, ನಾನು ಯಾರು ಬೆಲೆ ಸಾಲ ತಂದೀನಿ. ನಾವು ಪೈಲೇ ಇಜ್ಜದಾರ ಮನುಷ್ಯ, ಯಾರ ಕೈಲಿ ಅನ್ಸಂಗಿಲ್ಲ. ಅವರು ಬಂದ್ರೆ ಕೊಟ್ಟು ಮಾತಾಡಲೇ ಸಾವುಕಾರ ಅಂದ್ರೆ ರೊಕ್ಕನೂ ಕೊಡಬೇಕು, ಬೇಯಿಸಬೇಕು. ಬೇಯ್ದು ಬಿಡ್ತಾರೆ ಅವ್ರು ರೊಕ್ಕ, ಹಂಗನ ಬಿಡಲ್ಲ. ಬೇಯ್ತಾರೆ ಮತ್ತು ಕೂಲ್ ಆಗ್ತಾರೆ. ಚಂದ್ರ ಅಲ್ಲಿ ತನ ಪರಿಸ್ಥಿತಿ ತಂದ್ರೆ ನಾನು ಅಲ್ಲ. ಎಷ್ಟು ಅಮೌಂಟ್ ಬರುತ್ತೆ ಟೋಟಲ್ ನೋಡ್ರಿ? 40 ಲಕ್ಷ ಬರುತ್ತೆ. 1,65,00,000 ಇದು ಮಾರ್ಕೆಟ್ ಕೊಡ್ಬೇಕು. ಕೆಲಸ ಚಾಲು ಮಾಡಿ ಕೊಡ್ಬೇಕು ನಾನು ಇವೆಂಟು. ಮತ್ತು FICD ಅದ 3 ವರ್ಷ 4 ವರ್ಷ ಅವು 10 ಲಕ್ಷ ಅವು ಕೊಡಬೇಕು. ಇವು 3 ಕೆಲಸ ನನಗೆ ವಾರದೊಳಗೆ ಕ್ಲಿಯರ್ ಮಾಡಿ ಕೊಡ್ಬೇಕು. ಈಗ ಫಸ್ಟ್ ಇವತ್ತೇ ಆ ವಾರ ಅಂತ ಹೇಳೇನಲ್ಲ, ಒಪ್ಪಿಗೆಣೀನಿ. 2 ವರ್ಷ ತಾಳಿನಂತ ಯಾವಾಗ ವಾರ ಹೇಳಿದಿ, ವಾರ ಅಂತ ಅಲ್ಲೆಲ್ಲ ಬರೋದು ಸಹಿ ಮಾಡಿ ನನಗೊಂದು ಲೆಟ್ರ್ ಕೊಡಬೇಕು. ಒಪ್ಪಿಗೆತೀನಿ. ನಿಮ್ಮ ಹೆಸರು? ನನ್ನ ಹೆಸರು ಜಗದೇವ್ ಸಾವ್ಕಾರ, ಕಾಂಟ್ಯಾಕ್ಟರ್. ಕಲಬುರಗಿ ಜಿಲ್ಲಾ ಪೊಲೀಸ್ ಇಲಾಖೆ ಕ್ರೈಮ್ ಬ್ರಾಂಚ್ನಲ್ಲಿ 11 ವರ್ಷ ಸುದೀರ್ಘ ಸೇವೆ ಸಲ್ಲಿಸಿದ ಶ್ವಾನ ರೀಟಾ ವಯೋಸಹಜ ಕಾಯಿಲೆಯಿಂದ ಸಾವನ್ನಪ್ಪಿದೆ. ರೀಟಾ ವಿಧಿವಶವಾದ ಹಿನ್ನೆಲೆಯಲ್ಲಿ ಇಡೀ ಕಲಬುರಗಿ ಜಿಲ್ಲಾ ಪೊಲೀಸ್ ಇಲಾಖೆ ಮಮ್ಮಲು ಮರಗಿದೆ. ಇಂದು ಸಕಲ ಸರ್ಕಾರಿ ಗೌರವದೊಂದಿಗೆ ರೀಟಾಳ ಅಂತ್ಯಕ್ರಿಯೆ ನೆರವೇರಿತು. ಡಿಸೆಂಬರ್ 25ರಂದು ಕಲಬುರಗಿ ನಗರದ ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆ 11ನೇ ವಾರ್ಷಿಕೋತ್ಸವ ಡಿಸೆಂಬರ್ 28, 29ರಂದು ನಗರದ ರಂಗಾಯಣ ಕಲಾ ಗ್ಯಾಲರಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಲಾ ಪ್ರದರ್ಶನ, ಸ್ಲೈಡ್ ಶೋ, ಸಂವಾದ, ದೃಶ್ಯ ಬೆಳಕು ಗೌರವ ಪುರಸ್ಕಾರ ಮತ್ತು ದೃಶ್ಯ ಬೆಳಕು ಪ್ರಶಸ್ತಿ ಪ್ರದಾನ ನಡೆಯಲಿದೆ ಎಂದು ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಪರಶುರಾಮ್ P ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅಫ್ಜಲ್ಪುರ್ ಮಕ್ಕಳ
ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆಯನ್ನು ಹೊರತರುವ ನಿಟ್ಟಿನಲ್ಲಿ ಸರ್ಕಾರ ಇಂತಹ ಮನೋರಂಜನಾ ಕಾರ್ಯಕ್ರಮವನ್ನು ರೂಪಿಸಿದೆ. ಪ್ರತಿಭಾ ಕಾರಂಜಿಯಲ್ಲಿ ವಿವಿಧ ಬಗೆಯ ಸ್ಪರ್ಧೆಗಳಲ್ಲಿ ಮಕ್ಕಳು ಭಾಗವಹಿಸುವ ಗುಣ ಬೆಳೆಸಿಕೊಳ್ಳಬೇಕು ಎಂದು ಶಾಸಕ ಮತ್ತು ಎಂವೈ ಪಾಟೀಲ್ ತಿಳಿಸಿದರು. ಕಲಬುರಗಿ ನಗರದಲ್ಲಿರುವ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಪ್ರಾದೇಶಿಕ ಕೇಂದ್ರ ಕಲಬುರಗಿಯಲ್ಲಿ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಮೈಸೂರು ಪ್ರಾದೇಶಿಕ ಕೇಂದ್ರ ಕಲಬುರಗಿ ವತಿಯಿಂದ ಸಂಸ್ಥೆಯಲ್ಲಿ ಪಂಚಾಯತ್ ರಾಜ್ ಹರಿಕಾರ ಹಾಗೂ ನೀರು ಸಾಬ್ ಎಂದು ಪ್ರಖ್ಯಾತರಾಗಿದ್ದ ಹಾಗೂ ಮಾಜಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಾಗಿದ್ದ ಶ್ರೀ ಅಬ್ದುಲ್ ನಜೀರ್ ಸಾಬ್ ಅವರ 90ನೇ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಕಲೆ ಸಾಹಿತ್ಯ ಸಂಸ್ಕೃತಿಯ ಶ್ರೀಮಂತಿಕೆಗೆ ಲಲಿತ ಕಲೆ ದೊಡ್ಡ ಕೊಡುಗೆ ನೀಡಿದೆ. ರಾಜ್ಯದಲ್ಲಿ ಲಲಿತ ಕಲಾ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಬೇಕೆಂದು ಖ್ಯಾತ ಕಲಾವಿದ ಎಸ್.ಸಿ. ಪಾಟೀಲ್ ಸರ್ಕಾರಕ್ಕೆ ಒತ್ತಾಯಿಸಿದರು. ಕಲಬುರಗಿ ನಗರದ ಶ್ರೀಮತಿ ವೀರಮ್ಮ ಗಂಗಶ್ರೀ ಮಹಿಳಾ ಮಹಾವಿದ್ಯಾಲಯ ಸಮಾಜಶಾಸ್ತ್ರ ವಿಭಾಗದ BA ಅಂತಿಮ ವರ್ಷದ 5ನೇ ಸೆಮಿಸ್ಟರ್ ವಿದ್ಯಾರ್ಥಿನಿಯರ ಆದಿವಾಸಿ ಮತ್ತು ಸಮಾಜದ ಕುರಿತು ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ತಾಂಡದಲ್ಲಿ ಕ್ಷೇತ್ರ ಕಾರ್ಯವನ್ನು ಹಮ್ಮಿಕೊಂಡಿದ್ದರು. ಶ್ರೇಷ್ಠ ನ್ಯಾಯಶಾಸ್ತ್ರಜ್ಞರಾದ ವಿಘ್ನೇಶ್ವರರು ದೇಶದ ಮೊದಲ ನ್ಯಾಯಶಾಸ್ತ್ರ ಗ್ರಂಥ ಮಿತಾಕ್ಷರವನ್ನು ನೀಡಿ ಮರುತೂರನ್ನು ನ್ಯಾಯಶಾಸ್ತ್ರದ ಕಾಶಿಯನ್ನಾಗಿಸಿದ್ದಾರೆ. ತನ್ಮೂಲಕ ಕಲಬುರಗಿ ಜಿಲ್ಲೆಯ ಕನ್ನಡ ನಾಡಿನ ಕೀರ್ತಿಯನ್ನು ದೇಶದಾದ್ಯಂತ ಪಸರಿಸುವ ಮೂಲಕ ಭಾರತೀಯ ನ್ಯಾಯಾಂಗಕ್ಕೆ ಅವಿಸ್ಮರಣೀಯವಾದ ಕೊಡುಗೆಯನ್ನು ನೀಡಿದ್ದಾರೆ ಎಂದು ಸಂಶೋಧಕ ಸಾಹಿತಿ ಮುಡಬಿ ಗುಂಡೇರಾವ್ ಅಭಿಪ್ರಾಯಪಟ್ಟರು. ಸಮಾಜದ ಒಳಿತಿಗಾಗಿ ಸೇವೆ ಸಲ್ಲಿಸಿದವರನ್ನು ಮಾತ್ರ ಪ್ರಪಂಚ ಸ್ಮರಿಸುತ್ತದೆ. ದೇಶದ ಬಹು ದೊಡ್ಡ ಋಣ ನಮ್ಮ ಮೇಲಿರುತ್ತದೆ. ಅದಕ್ಕಾಗಿ ಶ್ರಮಿಸುವುದು ನಮ್ಮ ಆಯ್ಕೆಯಾಗಿರದೆ ಆದ್ಯ ಕರ್ತವ್ಯವಾಗಿರಬೇಕು ಎಂದು ಇಸ್ರೋ ವಿಜ್ಞಾನಿ ಡಾಕ್ಟರ್ ರಾಮಗೌಡ ನಾಡಗೌಡ ಹೇಳಿದರು. ಇವಾಗಿದ್ದು ಕಲಬುರಗಿ ಜಿಲ್ಲೆಯಿಂದ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಕಲಬುರಗಿ ರೌಂಡಪ್ನಲ್ಲಿ. ನಮಸ್ಕಾರ.